ಓಕೆ. ಈ ಟೈರ್ಸ್ ಹೊಡೋದು, ಬಸ್ ಗ್ಲಾಸ್ ಹೊಡೆಯೋದು ಇದನ್ನೆಲ್ಲ ಟ್ರೈನಿಂಗ್ ತಗೊಂಡ್ಬರ್ಬೇಕಾ ಹೆಂಗೆ ಸರ್? ಎಂಥದ್ದು ಇಲ್ಲ, ಯಾವ ಟ್ರೈನಿಂಗು ಇಲ್ಲ, ಯಾವ ಟ್ರೈನಿಂಗ್ ಕ್ಲಾಸಿಗೆ ಹೋಗುವಂಥ ಅಗತ್ಯನೂ ಇಲ್ಲ. ಆ ಸಂದರ್ಭಕ್ಕೆ ಅದು ಬಂದ್ಬಿಡುತ್ತೆ ಯುವಕರಿಗೆ. ಅವರ ಆಕ್ರೋಶಕ್ಕೆ ನೀವು ಕೈಯನ್ನ ಮುಷ್ಟಿ ಮಾಡಿ ಗ್ಲಾಸ್ ಹೊಡೆದು ತನ್ನ ಕೈ ಹೋದ್ರೂ ಚಿಂತೆ ಇಲ್ಲ ಅನ್ನುವ ಆ ಕೋಪ, ಆ ಇದು ಇದ್ದಾಗ ಟೈರಿಗೆ ಬೆಂಕಿ ಇಕ್ಕೋದು, ಇನ್ನೇನೋ ಕಲ್ಲು ಹೊಡಿಯೋದು ಇದು ಕಲ್ಲು ಹೊಡೆಯೋದು. ಅನೇಕರು ಹೇಳ್ತಾರೆ ಹೋರಾಟಗಾರರು ಕಲ್ಲು ಹೊಡಿತಾರೆ, ಕಲ್ಲು ಹೊಡಿಬೋದಾ ಅಂತ ಹೇಳ್ತಾರೆ. ನನಗೆ ಅದೊಂದು ಇದು ನೆನಪು ಬರುತ್ತೆ. ಹೊಸ ಬೆಳಕು ಒಂದು ಸಿನಿಮಾ, ರಾಜ್ಕುಮಾರ್ ಅವರ ಸಿನಿಮಾ. ಆ ಸಿನಿಮಾಕ್ಕೆ ಕುವೆಂಪು ಅವರ ಒಂದು ಗೀತೆಯನ್ನು ಆ ಸಿನಿಮಾಕ್ಕೆ ಅಳವಡಿಸ್ಬೇಕು ಅಂತ ಇರ್ತಾರೆ. ಅದಕ್ಕೋಸ್ಕರ ಕುವೆಂಪು ಅವ್ರನ್ನ ಅನುಮತಿ ತಗೋಬೇಕು ಅಂತ ಹೇಳಿ ಮೈಸೂರಿನ ಉದಯ ರವಿಗೆ ಹೋಗ್ತಾರೆ. ಹೋದಾಗ ಕುವೆಂಪು ಅವರು ಉದಯ ರವಿಯಲ್ಲಿ ಇರ್ತಾರೆ. ಅವ್ರ ಜೊತೆಯಲ್ಲಿ ಇನ್ನೊಬ್ರು ಯಾರೋ ಸ್ನೇಹಿತರು ಕೂತಿರ್ತಾರೆ. ಚಿನ್ನೇಗೌಡರು ಅವರೆಲ್ಲ ಹೋದಾಗ ಅವ್ರನ್ನ ಕೇಳ್ತಾರೆ ಏನು ಬಂದಿದ್ದು ಅಂತೇಳಿ. ಹಿಂಗೆ ನಮ್ಮ ರಾಜ್ಕುಮಾರ್ ಅವರ ಒಂದು ಹೊಸ ಸಿನಿಮಾ ಮಾಡ್ತಾಯಿದ್ದೀವಿ, ಅದರಲ್ಲಿ ನಿಮ್ಮದೊಂದು ಗೀತೆಯನ್ನು ಪದ್ಯವನ್ನು ನಮ್ಮ ಇದಕ್ಕೆ ಸಿನಿಮಾಗೆ ಹಾಕೋಬೇಕು ಅಂತ ಇದ್ದೀವಿ. ಅದಕ್ಕೆ ಕುವೆಂಪು ಸುಮ್ಮನೆ ಇರ್ತಾರೆ. ಪಕ್ಕದಲ್ಲಿದ್ದರು, ನೀವು ಗಾಂಧಿನಗರದ ಜನ, ಕನ್ನಡದ ಹೆಸರಲ್ಲಿ ಕಲ್ಲು ಹೊಡೆಯೋ ಜನ, ನಿಮಗೆ ನಮ್ಮ ಪದ್ಯ ಕುವೆಂಪು ಅವ್ರ ಪದ್ಯ ಕೊಡೋದೇನ್ರಿ, ಸಾಧ್ಯ ಇಲ್ಲ ಅಂತಾರೆ. ಪುಟ್ಟಪ್ಪನವರು ಕುವೆಂಪು ಒಂದು ಸಲ ಅವ್ರನ್ನ ನೋಡ್ತಾರಂತೆ, ಕೆಳಗಿಂದ ಮೇಲೆ ನೋಡ್ಬಿಟ್ಟು ಹೇಳ್ತಾರಂತೆ, ಕಲ್ಲೋ ಸೊಲ್ಲೋ ಕನ್ನಡ ಉಳಿಬೇಕಪ್ಪ, ಆಗಲಿ ನನ್ನ ಪದ್ಯ ಹಾಕ್ಕೊಳ್ಳಿ ನಿಮ್ಮ ಸಿನಿಮಾಗೆ. ಅದೇ ಹಾಡು ತೆರೆದಿದೆ ಮನೆ ಹೋ ಬಾ ಅತಿಥಿ, ಪುಟ್ಟಪ್ಪನವರ ಪದ್ಯ ಅದು. ಹಂಗೆ ಒಂದೊಂದು ಸಂದರ್ಭ, ಯಾರೋ ಉದ್ದೇಶಪೂರ್ವಕವಾಗಿ ಅದೆಲ್ಲ ಆಗಬೇಕು ಅನ್ನೋ ಬಯಕೆ ಇಲ್ಲ. ಒಂದೊಂದು ಸಂದರ್ಭ ಯುವಕರ ಆಕ್ರೋಶಕ್ಕೆ ಆ ಥರದ ಘಟನೆಗಳು ನಡೀತವೆ.